ಸಿಎಂ ಸಿದ್ದರಾಮಯ್ಯ ಕನಸಿನ ಅನ್ನಭಾಗ್ಯ ಯೋಜನೆಗೆ ಅಡ್ಡಿಯಾಯಿತಾ? ಸಿಎಂ ತವರು ಜಿಲ್ಲೆಯಲ್ಲಿ. ಇದು ಇಡನ್ಸ್ ನ್ಯೂಸ್. ನಾನು ಮನೋಜ್ ಕಬ್ಬಲ್ಲಿ. ಸಿಎಂ ಸಿದ್ದರಾಮಯ್ಯನವರು ನೋಡಲೇಬೇಕಾದ ಸ್ಟೋರಿ ಇದು. ಮೈಸೂರಿನ ಮಂಚೇಗೌಡನ ಕೊಪ್ಪಲಿನಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನಭಾಗ್ಯ ಅಕ್ಕಿ ವಿತರಣೆಗೆ ಸಂಬಂಧಿಸಿದಂತೆ ಗಲಾಟೆ ನಡೆದಿದೆ ಎಂದು ವರದಿಯಾಗಿದೆ. ಅಂಗಡಿ ಮಾಲೀಕ ರಾಮಚಂದ್ರಪ್ಪ ಅವರು ಸರ್ಕಾರದಲ್ಲೇ ಅಕ್ಕಿ ಇಲ್ಲ, ಬೇಕಾದ್ರೆ ಸರ್ಕಾರದ ಬಳಿ ಹೋಗಿ ಕೇಳಿ ಎಂದು ಗ್ರಾಹಕರೊಂದಿಗೆ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆ ಯೋಜನೆಯಾದ ಅನ್ನಭಾಗ್ಯದ ಅಡಿ ಅಕ್ಕಿ ವಿತರಣೆಯಲ್ಲಿ ವಿಳಂಬ ಮತ್ತು ಗ್ರಾಹಕರಿಗೆ ಅವಮಾನ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ. ಓಪನ್ ಆಗಿಲ್ಲ, ಅಂಗಡಿ ಓಪನ್ ಕೊಡ್ತಾರೆ. ಇಲ್ಲಿ ಬರೋರೆಲ್ಲ ಬಡವರೇ ಇರ್ತಾರೆ. ಸೊ ಅವ್ರು ಯಾರು ನಿಮ್ಮನ್ನ ಪ್ರಶ್ನೆ ಮಾಡಲ್ಲ. ಏನ್ ಕೇಳಿದ ನಿನಗೆ? ಏನಕ್ಕೆ ಇಷ್ಟೊತ್ತು ಮಾಡ್ತಿದ್ದೀರಾ ಅಂತ ಕೇಳಿದೆ. ಓಪನ್ ಮಾಡೋದು ಅದೇ ಏನ್ ಪ್ರಾಬ್ಲಮ್ ಹೇಳಿ ನನಗೆ. ಗೊತ್ತಿಲ್ಲ, ಅದು ಓಪನ್ ಅಂತ ಕೊಡ್ತೀನಿ. ಏನ್ ಓಪನ್ ಆಗ್ಬೇಕು? ಅದನ್ನ ಪ್ರತಿ ಸಲ ಬಂದಾಗೆಲ್ಲ ಇದೇ ಮಾಡ್ತೀರಾ? ಪ್ರತಿ ಸಲ ಬಂದ್ ಮಾಡೋದು? ಪ್ರತಿ ಸಲನೂ 4 ಸಲ ಬಂದ್ ಹೋಗ್ತೀವಿ, ಬೇರೆ ಕೆಲಸ ಇರಲ್ಲ ಅನ್ಕೊಂಡ್ಬಿಟ್ಟಿರ್ತೀರಾ. ಅದನ್ನ ಹೇಳಿ ಇಲ್ಲಿ ಅದೇ ಸಮಸ್ಯೆ ಅಂತ.